ಕರ್ನಾಟಕ ಪ್ರವಾಸದಲ್ಲಿರುವಂತಹ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಭೇಟಿ ಮಾಡಿದರು. ಬಿಆರ್ ನಾಯ್ಡು ಅವರು ಯಡಿಯೂರಪ್ಪ ಅವರ ಕುಶಲೋಪರಿ ವಿಚಾರಿಸಿದರು. ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನ ಬಿಆರ್ ನಾಯ್ಡು ಅವರು ಸನ್ಮಾನಿಸಿದರು. ಹಾಗೆಯೇ ಬಿಆರ್ ನಾಯ್ಡು ಅವರನ್ನ ಬಿಎಸ್ವೈ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ TV5 ಸಮೂಹ ಸಂಸ್ಥೆಯ MD ರವೀಂದ್ರನಾಥ್ ಅವರು ಹಾಜರಿದ್ದರು. ಟಿಟಿಡಿಯ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರು ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ, ಅಶೋಕ್, ಗುಂಡೂರಾವ್ ಸಾಕಷ್ಟು ನಾಯಕರನ್ನ ಭೇಟಿಯಾದರು. ಇವತ್ತು ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಭೇಟಿ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿದರು. ಅತ್ಯಂತ ಪ್ರೀತಿ ಗೌರವದಿಂದ ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರು ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವ್ರನ್ನ ಬರಮಾಡಿಕೊಂಡರು ಮತ್ತು ಸನ್ಮಾನಿಸಿದರು. ಅಂದರೆ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರು ಅವರಿಗೆ ಸನ್ಮಾನಿಸಿದರು. ಅದಾದಮೇಲೆ ಯಡಿಯೂರಪ್ಪನವರು ಕೂಡ ಅವ್ರಿಗೆ ಸನ್ಮಾನವನ್ನು ಮಾಡಿದರು. ಜೊತೆಗೆ ಟಿಟಿಡಿಯಲ್ಲಿ ತಂದಂತಹ ಬದಲಾವಣೆಗಳ ಬಗ್ಗೆ, ಸುಧಾರಣೆಗಳ ಬಗ್ಗೆ, ಕರ್ನಾಟಕದ ಭಕ್ತರಿಗೆ ಮಾಡಿಕೊಡ್ತಾ ಇರುವಂತಹ ಅನುಕೂಲತೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಸಾಕಷ್ಟು ನಾಯಕರು ಕೂಡ ಬಿಆರ್ ನಾಯ್ಡು ಅವ್ರನ್ನ ಭೇಟಿಯಾದರು. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆನೂ ಕೂಡ ನಡೆಸಿದ್ದಾರೆ. ಅಂದರೆ ಯಡಿಯೂರಪ್ಪನವರು ಈಗ ಮತ್ತು ವಿಜೇಂದ್ರ ಅವರು ಕೂಡ ಭೇಟಿ ಮಾಡಿರೋದು ಕೂಡ ಬಿಆರ್ ನಾಯ್ಡು ಅವರಿಗೆ ಬಹಳ ಖುಷಿನ ತಂದುಕೊಡ್ತು. ವಿಜೇಂದ್ರ ಅವರು ಕೂಡ ಅಷ್ಟೇ ಬಿಆರ್ ನಾಯ್ಡು ಅವ್ರನ್ನ ಅತ್ಯಂತ ಪ್ರೀತಿ ಗೌರವ ಪೂರ್ವಕವಾಗಿ ಅವರ ಕುಶಲೋಪರಿಯನ್ನು ವಿಚಾರಿಸಿದರು. ಕಿರು ಕಾಣಿಕೆಯನ್ನು ಕೂಡ ಯಡಿಯೂರಪ್ಪನವರು ಬಿಆರ್ ನಾಯ್ಡು ಅವರಿಗೆ ಸನ್ಮಾನಿಸಿ ನೀಡಿದ್ದಾರೆ. ಇನ್ನು MD ಆಗಿರುವಂತಹ ರವೀಂದ್ರನಾಥ್ ಅವರು ಕೂಡ ಸಂದರ್ಭದಲ್ಲಿ ಹಾಜರಿದ್ದರು. TV5 ಸಮೂಹ ಸಂಸ್ಥೆ MD ರವೀಂದ್ರನಾಥ್ ಅವರು ಕೂಡ. ಇನ್ನು ಬಿಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ TTDಯಲ್ಲಿ ಅಂದರೆ ತಿರುಪತಿಯಲ್ಲಿ ದೇವಸ್ಥಾನದಲ್ಲಿ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ಪರಿಣಾಮಕಾರಿ ಕ್ರಮಗಳಾಗಿರಬಹುದು, ಜೊತೆಗೆ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಯಡಿಯೂರಪ್ಪನವ್ರಿಗೆ ಮಾಹಿತಿಯನ್ನು ಕೊಟ್ಟರು. ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಅವರಿಗೆಲ್ಲ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರ ಬಗ್ಗೆ ಕೂಡ ಬಿಆರ್ ನಾಯ್ಡು ಅವರು ಯಡಿಯೂರಪ್ಪನವ್ರ ಜೊತೆ ಮಾಹಿತಿಯನ್ನು ಹಂಚಿಕೊಂಡ್ರು. ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರು ಕೂಡ ಅಷ್ಟೇ ಬಹಳ ಖುಷಿಯಾಗಿ ಬಿಆರ್ ನಾಯ್ಡು ಅವ್ರನ್ನ ತಮ್ಮ ಮನೆಗೆ ಬರಮಾಡಿಕೊಂಡ್ರು. ಧವಳಗಿರಿಯ ನಿವಾಸ ಇದೆ ಅಲ್ವಾ, ಡಾಲರ್ಸ್ ಕಾಲೋನಿ, ಅಲ್ಲಿಗೆ ಬಿಆರ್ ನಾಯ್ಡು ಅವರು ಹೋಗಿದ್ದರು. ಹಾಗೆ ರವೀಂದ್ರನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟರು. ಅಂದರೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ.